ಬನ್ನಿ, ಇವತ್ತು ಒಂದು ಕಥೆ ಕೇಳೋಣ. ಇದು ಸ್ವರ್ಗದಲ್ಲೇ ನಡೆದ ಒಂದು ದಂಗೆಯ ಕಥೆ. ಆದರೆ ಇದು ಕೇವಲ ಅಧಿಕಾರಕ್ಕಾಗಿ ನಡೆದ ಯುದ್ಧವಲ್ಲ. ಬದಲಾಗಿ ಪ್ರೀತಿ ಮತ್ತು ಸ್ವಾತಂತ್ರ್ಯದ ಮೂಲ ತತ್ವಗಳ ಮೇಲೆ ನಡೆದ ಒಂದು ದೊಡ್ಡ ಸಂಘರ್ಷ. ನಾವು ಹೆಲೆಲ್ ಅಂದ್ರೆ ಲೂಸಿಫರ್ನ ಪತನದ ಹಿಂದಿರುವ ಆಳವಾದ ಅರ್ಥವನ್ನು ತಿಳಿಯೋಣ. ಈ ಮಾತುಗಳನ್ನೊಮ್ಮೆ ಕೇಳಿ. ಬೆಳಗಿನ ಜಾವದ ಮಗನಾದ ಪ್ರಭಾತ ನಕ್ಷತ್ರವೇ, ನೀನು ಆಕಾಶದಿಂದ ಹೇಗೆ ಬಿದ್ದಿದ್ದಿ? ವಾವ್, ಇದು ಸುಮ್ಮನೆ ಕಾವ್ಯ ಅನ್ಕೋಬೇಡಿ, ಇದೊಂದು ದೊಡ್ಡ ಪತನದ ಕಥೆಯ ಶುರುವಾತು. ಒಂದು ಕಾಲದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿದ್ದ ಒಂದು ಜೀವಿ ಹೇಗೆ ಕತ್ತಲೆಯ ಕೂಪಕ್ಕೆ ಬಿತ್ತು ಅನ್ನೋದನ್ನ ಇದು ಸೂಚಿಸುತ್ತೆ. ಸರಿ, ಬೀಳೋದಕ್ಕಿಂತ ಮುಂಚೆ ಈ ಹೆಲೆಲ್ ಅಂದ್ರೆ ಯಾರು? ಅವನ ವೈಭವ ಎಷ್ಟಿತ್ತು? ಅವನ ದುರಂತದ ಆಳಕ್ಕೆ ಇಳಿಯುವ ಮುಂಚೆ ಅವನು ಎಷ್ಟೊಂದು ಪರಿಪೂರ್ಣನಾಗಿದ್ದ ಅಂತ ನೋಡೋಣ ಬನ್ನಿ. ಅವನ ಹೆಸರಲ್ಲೇ ಅವನ ಕಥೆ ಅಡಗಿದೆ ನೋಡಿ. ಹೆಲೆಲ್ ಹೀಬ್ರೂ ಭಾಷೆಯಲ್ಲಿ ಇದರರ್ಥ ಪ್ರಕಾಶಿಸೋದು ಅಥವಾ ಹೊಗಳೋದು. ಲ್ಯಾಟಿನ್ನಲ್ಲಿ ಅವನಿಗೆ ಲ್ಯೂಸಿಫರ್ ಅಂತಾರೆ, ಅಂದ್ರೆ ಬೆಳಕನ್ನು ಹೊರುವವನು. ಅಬ್ಬಾ, ಅವನ ಅಸ್ತಿತ್ವದ ಮೂಲವೇ ಬೆಳಕು ಮತ್ತು ವೈಭವ. ಅವನೇನೋ ಸುಮ್ಮನೆ ಒಬ್ಬ ದೇವದೂತನಾಗಿರ್ಲಿಲ್ಲ. ಯೋಚನೆ ಮಾಡಿ, ಅವನಿಗೆ ಪರಿಪೂರ್ಣ ಮುದ್ರೆ ಅಂತ ಕರೀತಿದ್ರು. ಅಂದ್ರೆ ದೇವರ ಸೃಷ್ಟಿಯಲ್ಲೇ ಅತ್ಯಂತ ಪರ್ಫೆಕ್ಟ್ ಅಂತಾರಲ್ಲ ಹಾಗೆ. ದೇವರ ಸಿಂಹಾಸನವನ್ನೇ ಕಾಯೋ ಅಭಿಷಿಕ್ತ ಕೆರೂಬಿ ಅವನು. ಸ್ವರ್ಗದಲ್ಲಿ ಅತಿ ಎತ್ತರದ ಸ್ಥಾನಗಳಲ್ಲಿ ಒಂದಾಗಿತ್ತವನದು. ಅವನ ಅಧಿಕಾರ ಅಷ್ಟೇ ಅಲ್ಲ, ಅವನ ಇಡೀ ಅಸ್ತಿತ್ವವೇ ಒಂದು ಸಂಗೀತದಂತಿತ್ತು. ಸ್ವರ್ಗದ ಆರಾಧನೆಯನ್ನು ಮುನ್ನಡೆಸೋದಕ್ಕಾಗಿಯೇ ಅವನನ್ನು ವಿಶೇಷವಾಗಿ ಸೃಷ್ಟಿಸಲಾಗಿತ್ತು. ದೇವರು ಅವನಿಗೆ ಕೊಟ್ಟಿದ್ದ ಪ್ರತಿಭೆ, ಗೌರವ, ಅಬ್ಬಬ್ಬ, ಎಂಥ ಅಪಾರವಾಗಿತ್ತು ಅಲ್ವಾ? ಹಾಗಾದ್ರೆ ಇಷ್ಟೆಲ್ಲ ಇದ್ದು ಅವನ್ ಯಾಕೆ ಬಿದ್ದೋದ? ಇಲ್ಲೇ ನೋಡಿ ಕತೆ ಅಸಲಿ ತಿರುವಿರೋದು. ಇದು ಅಧಿಕಾರಕ್ಕಾಗಿ ನಡೆದ ಯುದ್ಧಕ್ಕಿಂತ ಹೆಚ್ಚಾಗಿ ಪ್ರೀತಿಯ ತತ್ವದ ಮೇಲೆಯೇ ನಡೆದ ಒಂದು ಯುದ್ಧವಾಗಿತ್ತು. ಅವನ ಮನಸ್ಸಿನೊಳಗೆ ಯಾವ ಮಾತುಗಳು ಓಡಾಡ್ತಿದ್ವೋ ಗೊತ್ತಾ? ನಾನು ಸ್ವರ್ಗಕ್ಕೇರುವೆನು, ನಾನು ಮಹೋನ್ನತನಿಗೆ ಸಮಾನನಾಗುವೆನು. ಇದು ಕೇವಲ ದಂಗೆಯಲ್ಲ, ಇದು ಸೃಷ್ಟಿಕರ್ತನ ಜಾಗವನ್ನೇ ನಾನು ಕಿತ್ತುಕೊಳ್ಬೇಕು ಅನ್ನೋ ಅಹಂಕಾರದ ತುದಿ. ಅವನ ಪ್ಲಾನ್ ತುಂಬಾ ಜಾಣತನದಿಂದ ಕೂಡಿತ್ತು. ದೇವರ ಜೊತೆ ನೇರವಾಗಿ ಯುದ್ಧ ಮಾಡಿ ಗೆಲ್ಲೋದು ಆಗಲ್ಲ ಅಂತ ಅವನಿಗೆ ಚೆನ್ನಾಗೇ ಗೊತ್ತಿತ್ತು. ಅದಕ್ಕೆ ಅವನು ದೇವರ ಆಳ್ವಿಕೆಯ ಅಡಿಪಾಯವನ್ನೇ ಅಲ್ಲಾಡ್ಸಕ್ ನೋಡ್ದ. ಆ ಅಡಿಪಾಯ ಬೇರೇನೂ ಅಲ್ಲ, ಪ್ರೀತಿಯ ನಿಯಮ. ಇಲ್ಲೇ ನೋಡಿ, ಇಡೀ ಬ್ರಹ್ಮಾಂಡದ ದೊಡ್ಡ ವಾದವಿವಾದ ಶುರುವಾಗೋದು ದೇವರ ತತ್ವ ಏನು ಹೇಳುತ್ತೆ? ಪ್ರೀತಿಯ ನಿಯಮ ಪಾಲಿಸಿದ್ರೆ ಸ್ವಾತಂತ್ರ್ಯ, ಸಂತೋಷ ಸಿಗುತ್ತೆ ಅಂತ. ಆದ್ರೆ ಹೆಲ್ಲೆಲ್ನ ಆರೋಪ ಏನಾಗಿತ್ತು? ಇಲ್ಲ, ಈ ನಿಯಮವನ್ನ ಪಾಲಿಸಕ್ಕಾಗಲ್ಲ, ಇದು ನಮ್ಮೆಲ್ಲ ಕಟ್ಟಿಹಾಕೋ ಒಂದು ಸರಪಳಿ ಅಷ್ಟೇ ಅಂತ. ಹೆಲ್ಲೆಲ್ನ ಆರೋಪದ ಲಾಜಿಕ್ ನೋಡಿ. ಅವನು ದೇವರ ಮೇಲೆ 3 ಆರೋಪ ಮಾಡ್ದ. 1, ದೇವರು ಸುಳ್ಳುಗಾರ. 2, ದೇವರ ನಿಯಮವೇ ದಬ್ಬಾಳಿಕೆಯದು. ಕೊನೆಗೆ 3ನೇದಾಗಿ, ಈ ಎಲ್ಲಾ ಕಾರಣಗಳಿಂದ ದೇವರು ನ್ಯಾಯವಂತನಲ್ಲ, ಬದಲಿಗೆ ಒಬ್ಬ ಕೊಲೆಗಾರ ಅಂತ ಆರೋಪಿಸ್ದ. ಹೀಗೆ ಬೆಳಕನ್ನು ಹೊರುವವನು ಕತ್ತಲನ್ನು ಹರಡುವವನಾದ, ಸುಳ್ಳು ಮತ್ತು ನಾಶದ ಮೂಲವೇ ತಾನಾದ. ಅವನ ನಿಜವಾದ ಸ್ವಭಾವ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ನಾವು ಮಾಡೋ ಪ್ರತಿಯೊಂದು ಆಯ್ಕೆಗೂ ಒಂದು ಪರಿಣಾಮ ಇದ್ದೇ ಇರತ್ತೆ ಅಲ್ವಾ? ಹಾಗಾದ್ರೆ ಇಂಥ ದೊಡ್ಡ ಅಹಂಕಾರಕ್ಕೆ ಅವನು ತೆತ್ತ ಬೆಲೆ ಏನು? ಅವನ ದಂಗೆಯಿಂದ ಏನಾಯ್ತು? ಅದನ್ನ ಈಗ ನೋಡೋಣ. ಈ ಮಾತುಗಳು ಅವನ ಪತನದ ಮೂಲ ಕಾರಣವನ್ನು ಚುಚ್ಚಿ ಹೇಳುತ್ತೆ. ಅದು ಅಹಂಕಾರ. ದೇವ್ರು ಕೊಟ್ಟಿದ್ದ ಸೌಂದರ್ಯ, ಜ್ಞಾನ ಅವೇ ಅವನ ಗರ್ವಕ್ಕೆ ಕಾರಣವಾಗಿ ಅವನನ್ನೇ ನಾಶದ ದಾರಿಗೆ ತಳ್ಳಿದ್ವು. ಇದೆಂತಹ ದುರಂತ ನೋಡಿ. ಯಾವುದು ಅವನಿಗೆ ವರವಾಗಿತ್ತೋ ಅದೇ ಅವನಿಗೆ ಶಾಪವಾಯಿತು. ಅಹಂಕಾರ ಅನ್ನೋದು ದೇವ್ರು ಕೊಟ್ಟ ಉಡುಗೊರೆಗಳನ್ನೇ ವಿಷವಾಗಿ ಹೇಗೆ ಬದಲಾಯಿಸುತ್ತೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಇಲ್ಲಿ ಒಂದು ಚಿಕ್ಕದಾದ ಆದರೆ ಬಹಳ ಮುಖ್ಯವಾದ ಸಾಂಕೇತಿಕ ವಿಷಯವಿದೆ. ದೇವರ ಪರಿಪೂರ್ಣತೆಯನ್ನ ಪ್ರತಿನಿಧಿಸೋ ಮಹಾಯಾಜಕನ ಎದೆಕವಚದಲ್ಲಿ 12 ರತ್ನಗಳಿದ್ವು. ಆದರೆ ಹೆಲ್ಲೆಲ್ನ ಅಲಂಕಾರದಲ್ಲಿ ಇದ್ದಿದ್ದು ಕೇವಲ 9. ಆ ಕಾಣೆಯಾದ 3 ರತ್ನಗಳು ಏನನ್ನ ಸೂಚಿಸ್ತವೆ ಗೊತ್ತಾ? ದೇವರ ಪರಿಪೂರ್ಣತೆಯ ಮುಂದೆ ಅವನಲ್ಲಿದ್ದ ಕೊರತೆಯನ್ನ, ಅವನ ಅಪೂರ್ಣತೆಯನ್ನ. ಕೊನೆಗೆ ಬೆಲೆ ತೆರುವ ಸಮಯ ಬಂದೇ ಬಂತು. ಅವನು ತನ್ನ ಉನ್ನತ ಸ್ಥಾನ, ಸ್ವರ್ಗದಲ್ಲಿದ್ದ ಮನೆ, ತನ್ನೆಲ್ಲ ಗೌರವ ಎಲ್ಲವನ್ನೂ ಕಳೆದುಕೊಂಡ. ಅಹಂಕಾರ ಅವನನ್ನು ವೈಭವದ ಶಿಖರದಿಂದ ಪಾತಾಳಕ್ಕೆ ತಳ್ಳೆಬಿಟ್ಟು. ಸರಿ, ಈಗ ನಾವು ಈ ಕಥೆಯ ಕೊನೆಯ ಮತ್ತು ಬಹಳ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಹೆಲ್ಲೆಲ್ ಕೈಬಿಟ್ಟ ಆ ದೊಡ್ಡ ಜವಾಬ್ದಾರಿಯನ್ನ ಯಾರು ಪೂರ್ತಿ ಮಾಡ್ತಾರೆ? ನಿಮ್ಗೆ ನೆನ್ಪಿದ್ಯಾ? ನಾವು ಪರಿಪೂರ್ಣ ಮುದ್ರೆ ಬಗ್ಗೆ ಮಾತಾಡಿದ್ವಿ. ಆ ಮುದ್ರೆ ಅಂದ್ರೆ ಸುಮ್ಮನೆ ಒಂದು ಅಲಂಕಾರ ಅಲ್ಲ, ಅದು ದೈವಿಕ ಅಧಿಕಾರದ ಒಂದು ಪವಿತ್ರ ಧ್ಯೇಯದ ಸಂಕೇತ. ಅಂಥ ದೊಡ್ಡ ಜವಾಬ್ದಾರಿಯನ್ನ ಹೆಲ್ಲೆಲ್ಗೆ ಕೊಡ್ಲಾಗಿತ್ತು.
ಇದೇ ನೋಡಿ ಕಥೆಯ ಅಸಲಿ ಟ್ವಿಸ್ಟ್. ಹೆಲ್ಲೆಲ್ ಸೋತಾಗ ಆ ಮಹತ್ಕಾರ್ಯ ಅಲ್ಲಿಗೆ ನಿಂತು ಹೋಗ್ಲಿಲ್ಲ. ಆ ಜವಾಬ್ದಾರಿಯನ್ನ ಬೇರೆಯವರಿಗೆ ಅಂದ್ರೆ ನಮ್ಗೆ, ಮನುಕುಲಕ್ಕೆ ವರ್ಗಾಯಿಸಲಾಯಿತು. ಹಾಗಾದ್ರೆ ಆ ಧ್ಯೇಯ ಮನುಷ್ಯರಿಗೆ ಸಿಕ್ಕಿದ್ದು ಹೇಗೆ? ಇದು 4 ಹಂತಗಳ ಒಂದು ಪ್ರಕ್ರಿಯೆ. ಮೊದಲು ಕ್ರಿಸ್ತನ ಮೂಲಕ ನಮಗೆ ಕ್ಷಮೆ ಸಿಗುತ್ತೆ. ಆಮೇಲೆ ಪವಿತ್ರಾತ್ಮ ನಮ್ಮ ಮೇಲೆ ಒಂದು ಮುದ್ರೆ ಹಾಕುತ್ತಾನೆ. ಇದರಿಂದ ನಾವು ದೇವರ ಸಾಕ್ಷಿಗಳಾಗ್ತೇವೆ. ಕೊನೆಯದಾಗಿ ನಾವು ಆ ಸಂದೇಶವನ್ನ ಬೇರೆಯವರಿಗೆ ತಲುಪಿಸೋದ್ರ ಮೂಲಕ ಆ ಮುದ್ರೆಯನ್ನ ಹಂಚಿಕೊಳ್ತೇವೆ. ಇದುವೇ ಅವನು ಕೈಬಿಟ್ಟ ಧ್ಯೇಯವನ್ನ ಮುಂದುವರೆಸೋ ದಾರಿ. ಈ ಧ್ಯೇಯವನ್ನ ನಾವು ಸ್ವೀಕರಿಸಿದಾಗ ನಮ್ಮ ಐಡೆಂಟಿಟಿಯೇ ಬದಲಾಗುತ್ತೆ. ನಾವು ಕೇವಲ ಮನುಷ್ಯರಾಗಿ ಉಳಿಯಲ್ಲ, ನಾವು ದೇವರ ಜೀವಂತ ದೇವಾಲಯವಾಗ್ತೀವಿ. ಆತನ ಅಧಿಕಾರವನ್ನ ಹೊತ್ತು ಈ ಜಗತ್ತಿನಲ್ಲಿ ಶಾಂತಿ ಮತ್ತು ಸಮಾಧಾನವನ್ನ ತರೋ ದೊಡ್ಡ ಕೆಲಸಕ್ಕೆ ನಮ್ಮನ್ನ ಕರೆಯಲಾಗಿದೆ. ಇದನ್ನೊಮ್ಮೆ ಯೋಚನೆ ಮಾಡಿ. ಸ್ವರ್ಗದ ಅತ್ಯಂತ ಶ್ರೇಷ್ಠ ದೇವದೂತ ಯಾವ ಜವಾಬ್ದಾರಿಯಲ್ಲಿ ಸೋತ್ ಹೋದನೋ ಅದೇ ಜವಾಬ್ದಾರಿಯನ್ನ ದೇವರು ಈಗ ವಿಮೋಚನೆಗೊಂಡ ಸಾಮಾನ್ಯ ಮನುಷ್ಯರ ಕೈಗೆ ಕೊಟ್ಟಿದ್ದಾನೆ. ಇದು ಮನುಕುಲಕ್ಕೆ ಸಿಕ್ಕಿರುವ ಎಂಥ ಅದ್ಭುತವಾದ ಅವಕಾಶ ಮತ್ತು ಜವಾಬ್ದಾರಿ ಅಲ್ವಾ? ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಸ್ವರ್ಗದ ಅತ್ಯಂತ ಶಕ್ತಿಶಾಲಿ ದೇವದೂತನೇ ಕೈಬಿಟ್ಟೋದ ಆ ಮಹಾನ್ ಧ್ಯೇಯ ಅದನ್ನೀಗ ಯಾರು ಹೊತ್ತುಕೊಂಡು ಮುಂದೆ ಹೋಗ್ಬೇಕು? ಉತ್ತರ ಬಹುಶಃ ನಮ್ಮೊಳಗೇ ಇರ್ಬೋದು.